ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್‌ಗೆ ತಮಗೆಲ್ಲರಿಗೆ ಸ್ವಾಗತ. ಈ ದಿನ ಏಪ್ರಿಲ್ 17ರಿಂದ 20ರವರೆಗಿನ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಡೈಲಿ ಎಂಸಿಕ್ಯೂ ಪ್ರಶ್ನೆಗಳನ್ನ ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ 1. ಕ್ವಾಕ್ವೆರೆಲಿ ಸೈಮನ್ಸ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು 2024ರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಯಾವ ಸಂಸ್ಥೆಯು 45ನೇ ಶ್ರೇಣಿಯನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಐಐಟಿ ಬಾಂಬೆ ಸರಿಯಾದ ಉತ್ತರ. ಐಐಟಿ ಬಾಂಬೆ 2024ರ ಕ್ಯೂಎಸ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳಲ್ಲಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ 45ನೇ ಸ್ಥಾನಕ್ಕೆ ಏರಿತು. 79.1 100ಕ್ಕೆ 79.1 ಸ್ಕೋರ್ ಅನ್ನ ಇದು ಮಾಡಿರುವಂತದ್ದು. ಕ್ಯೂಎಸ್ ವಿಶ್ವವಿದ್ಯಾನಿಲಯಗಳನ್ನು 55 ವಿಭಾಗಗಳಲ್ಲಿ ಶ್ರೇಣೀಕರಿಸುತ್ತದೆ. ಯುಕೆ ಮೂಲದ ಏಜೆನ್ಸಿ ಬಿಡುಗಡೆ ಮಾಡಿದ ಫಲಿತಾಂಶಗಳು ಮಿನರಲ್ಸ್ ಮತ್ತು ಮೈನಿಂಗ್ 25ನೇ, ಡೇಟಾ ಸೈನ್ಸ್ ಮತ್ತು ಎಐ 30ನೇ, ಸಿವಿಲ್ ಮತ್ತು ಸ್ಟ್ರಕ್ಚರ್ ಇಂಜಿನಿಯರಿಂಗ್ 42ನೇ ಮತ್ತು ಇತರವು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಐಐಟಿ ಬಾಂಬೆಯ ಸಾಮರ್ಥ್ಯಗಳನ್ನು ತೋರಿಸುವಂತದ್ದು. ಗಮನಾರ್ಹವಾಗಿ ಇದು ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ 2023ರಿಂದ 2 ಸ್ಥಾನಗಳಿಂದ ಸುಧಾರಿಸಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಲಕ್ಷದ್ವೀಪದಲ್ಲಿ ಶಾಖೆಯನ್ನು ತೆರೆದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಎಚ್ಡಿಎಫ್ಸಿ ಬ್ಯಾಂಕ್ ಸರಿಯಾದ ಉತ್ತರ. ಎಚ್ಡಿಎಫ್ಸಿ ಬ್ಯಾಂಕ್ ಭಾರತದ ಲಕ್ಷದ್ವೀಪದಲ್ಲಿ, ನಿರ್ದಿಷ್ಟವಾಗಿ ಕವರಟ್ಟಿ ದ್ವೀಪದಲ್ಲಿ ಶಾಖೆಯನ್ನು ಸ್ಥಾಪಿಸಿದ ಮೊದಲ ಖಾಸಗಿ ಬ್ಯಾಂಕ್ ಆಗಿ ಇತಿಹಾಸವನ್ನ ನಿರ್ಮಿಸಿರುವಂತದ್ದು. ಈ ಹಿಂದೆ ಸರ್ಕಾರಿ ಬ್ಯಾಂಕುಗಳು ಮಾತ್ರ ಈ ಪ್ರದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. ಈ ಕ್ರಮವು ಬ್ಯಾಂಕಿಂಗ್ ಮೂಲಸೌಕರ್ಯವನ್ನು ಹೆಚ್ಚಿಸಲು ಮತ್ತು ವೈಯಕ್ತಿಕ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ ಅನ್ನ ಕೇಂದ್ರೀಕರಿಸುವ ಮೂಲಕ ವೈಯಕ್ತಿಕಗೊಳಿಸಿದ ಮತ್ತು ಡಿಜಿಟಲ್ ಸೇವೆಗಳನ್ನ ಒದಗಿಸುವ ಗುರಿಯನ್ನು ಹೊಂದಿದೆ. ಗಮನಾರ್ಹವಾಗಿ ಎಚ್ಡಿಎಫ್ಸಿ ಚಿಲ್ಲರೆ ವ್ಯಾಪಾರಿಗಳಿಗಾಗಿ ಅನನ್ಯ ಕ್ಯೂಆರ್ ಆಧಾರಿತ ವಹಿವಾಟುಗಳನ್ನು ಪರಿಚಯಿಸಲು ಯೋಜಿಸಿದೆ. ದ್ವೀಪ ಪ್ರದೇಶದಲ್ಲಿ ಬ್ಯಾಂಕಿಂಗ್ ಅನ್ನ ಸಮರ್ಥವಾಗಿ ಕ್ರಾಂತಿಗೊಳಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವರದಿಯ ಪ್ರಕಾರ 2024-25ರಲ್ಲಿ ಭಾರತೀಯ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆಯ ದರ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 7.0 ಸರಿಯಾದ ಉತ್ತರ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಏಪ್ರಿಲ್ 2024ರ ದೃಷ್ಟಿಕೋನವು ಫೈನಾನ್ಷಿಯಲ್ ಇಯರ್ 2020ಗಾಗಿ ಭಾರತದ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು 6.7ರಿಂದ 7% ಪರಿಷ್ಕರಿಸಿದೆ. ಎಬಿಡಿ 2023-24ರಲ್ಲಿ ಭಾರತದ 7.6% ಜಿಡಿಪಿ ಬೆಳವಣಿಗೆಯನ್ನು ವರದಿ ಮಾಡಿದೆ. 2025-26ರಲ್ಲಿ 7.2 ಬೆಳವಣಿಗೆಯನ್ನು ಇದು ನಿರೀಕ್ಷಿಸುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಫೈನಾನ್ಷಿಯಲ್ ಇಯರ್ 2025ಕ್ಕೆ 7% ಬೆಳವಣಿಗೆಯನ್ನು ಮುನ್ಸೂಚಿಸುತ್ತದೆ. ಜಾಗತಿಕ ಆರ್ಥಿಕ ಸವಾಲುಗಳ ಹೊರತಾಗಿಯೂ ದೇಶೀಯ ಬೇಡಿಕೆ, ಸರ್ಕಾರದ ನೀತಿಗಳು, ಹೂಡಿಕೆಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಸೇವೆಗಳಲ್ಲಿನ ರಫ್ತು ಲಾಭಗಳಿಂದ ಉತ್ತೇಜಿತವಾಗಿರುವ ಫೈನಾನ್ಷಿಯಲ್ ಇಯರ್ 2025ರಲ್ಲಿ ಭಾರತವು ಪ್ರಮುಖ ಆರ್ಥಿಕತೆಯನ್ನ ಮುನ್ನಡೆಸುವ ನಿರೀಕ್ಷೆ ಇದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಯನಾಡ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ ಸರಿಯಾದ ಉತ್ತರ. ಕೇರಳದ ವಯನಾಡಿನಲ್ಲಿರುವ ವಯನಾಡ್ ವನ್ಯಜೀವಿ ಅಭಯಾರಣ್ಯವು WWS ವ್ಯಾಪ್ತಿಯಲ್ಲಿ ಸುಲ್ತಾನ್ ಬತ್ತೇರಿ ಅರಣ್ಯ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುಮಾರು 100 ಹೆಕ್ಟೇರ್ಗಳ ಅರಣ್ಯವನ್ನು ಬೆಂಕಿಯಿಂದ ನಾಶವಾಯಿತು. 1973ರಲ್ಲಿ ಸ್ಥಾಪಿತವಾದ ಈ ಅಭಯಾರಣ್ಯವು ಸರಿಸುಮಾರು 344.44 ಚದುರ ಕಿಲೋಮೀಟರ್ ವ್ಯಾಪಿಸಿದೆ ಮತ್ತು ಇದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಭಾಗವಾಗಿರುವಂತದ್ದು. ಇದು ಕರ್ನಾಟಕ, ತಮಿಳುನಾಡಿನ ಸಂರಕ್ಷಿತ ಪ್ರದೇಶಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದ್ದು, ಅಭಯಾರಣ್ಯವು ವಿವಿಧ ಬುಡಕಟ್ಟುಗಳಿಗೆ ನೆಲೆಯಾಗಿದೆ ಮತ್ತು ತೇಗ, ರೂಸ್ವುಡ್, ಯುಕ್ಲಿಪ್ಟಸ್ ಮತ್ತು ಸಿಲ್ವರ್ ಓಕ್ ಸೇರಿದಂತೆ ವೈವಿಧ್ಯಮಯ ಸಸ್ಯಗಳನ್ನು ಇದು ಹೊಂದಿರುವಂತದ್ದು. ಹೌದಾ? ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಅಮೆರಿಕನ್ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಾ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಭಾರತದ ಮೊದಲ ಭಾರತೀಯ ಸನ್ಯಾಸಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಏನ್ ನೋಡಿದ ಪ್ರಶ್ನೆ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಕರ ಸೇವಾ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟಂತಹ
ಮೊದಲ ಭಾರತೀಯ ಸನ್ಯಾಸಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಚಾರ್ಯ ಲೋಕೇಶ್ ಮುನಿ ಸರಿಯಾದ ಉತ್ತರ. ಆಚಾರ್ಯ ಲೋಕೇಶ್ ಮುನಿ ಸರಿಯಾದ ಉತ್ತರ. ಜೈನ ಆಚಾರ್ಯ ಲೋಕೇಶ್ ಮುನಿ ಅವರು 2024ರಲ್ಲಿ ಅಮೆರಿಕನ್ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಕ ಸೇವಾ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಸನ್ಯಾಸಿಯಾಗಿದ್ದಾರೆ. ಅವರು ಅಹಿಂಸಾ ವಿಶ್ವ ಭಾರತಿ ಮತ್ತು ವಿಶ್ವ ಶಾಂತಿ ಕೇಂದ್ರದ ಸಂಸ್ಥಾಪಕರಾಗಿದ್ದಾರೆ ಮತ್ತು ಮಾನವೀಯತೆ ಮತ್ತು ಸಾರ್ವಜನಿಕ ಒಳಿತಿಗಾಗಿ ಅವರ ಕೊಡುಗೆಗಳಿಗಾಗಿ ಗುರುತಿಸಲ್ಪಟ್ಟಿದ್ದಾರೆ. ಈ ಪ್ರಶಸ್ತಿಯನ್ನ ಸ್ವೀಕರಿಸುವುದು ಹೆಮ್ಮೆಯ ವಿಷಯವಾಗಿದೆ ಮತ್ತು ಇದು ಭಾರತೀಯ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ಭಗವಾನ್ ಮಹಾವೀರರ ಜೈನ ತತ್ವಗಳನ್ನ ಗೌರವಿಸುತ್ತದೆ ಎಂದು ಅವರು ಹೇಳಿರುತ್ತಾರೆ. ಹೌದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಸ್ಲಿಕ್ ಜಂಟಿ ಮಿಲಿಟರಿ ವ್ಯಾಯಾಮವು ಯಾವ 2 ದೇಶಗಳ ನಡುವೆ ನಡೆಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಮತ್ತು ಉಜ್ಬೇಕಿಸ್ತಾನ್ ಸರಿಯಾದ ಉತ್ತರ. ಭಾರತ ಮತ್ತು ಉಜ್ಬೇಕಿಸ್ತಾನ್ ಸರಿಯಾದ ಉತ್ತರ. ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಡಸ್ಲಿಕ್ ಜಂಟಿ ಮಿಲಿಟರಿ ವ್ಯಾಯಾಮದ 5ನೇ ಆವೃತ್ತಿಯು ಉಜ್ಬೇಕಿಸ್ತಾನದ ಟರ್ಮೆಂಜ್ನಲ್ಲಿ ಏಪ್ರಿಲ್ 15ರಂದು ಪ್ರಾರಂಭವಾಯಿತು. ಏಪ್ರಿಲ್ 28ರವರೆಗೆ 14 ದಿನಗಳ ಕಾಲ ನಡೆಯುವ ಇದು 2 ರಾಷ್ಟ್ರಗಳ ನಡುವಿನ ಸಹಕಾರ ಮತ್ತು ಭವಿಷ್ಯದ ಮಿಲಿಟರಿ ಸಂಬಂಧಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವಂತದ್ದು. ಹೌದು. ತರಬೇತಿ ಕಾರ್ಯಕ್ರಮಗಳ ಮೂಲಕ ವ್ಯಾಯಾಮವು ಪರಸ್ಪರ ತಿಳುವಳಿಕೆಯನ್ನು ಬೆಳೆಸುತ್ತದೆ ಮತ್ತು ಕಾರ್ಯಾಚರಣೆಯ ವಿಧಾನಗಳನ್ನು ಹಂಚಿಕೊಳ್ಳುವ ಮೂಲಕ ಅವರ ಸಂಬಂಧವನ್ನು ಬಲಪಡಿಸುವಂತದ್ದು. ಈ ಸಹಯೋಗದ ಪ್ರಯತ್ನವು ರಕ್ಷಣಾ ಸಹಕಾರವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ದ್ವಿಪಕ್ಷೀಯ ಮಿಲಿಟರಿ ನಿಶ್ಚಿತಾರ್ಥವನ್ನು ಗಾಢಗೊಳಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪ್ಲಾಸ್ಟಿಕ್ ಓವರ್ಶೂಟ್ ಡೇ ವರದಿಯ ಪ್ರಕಾರ ಜಾಗತಿಕವಾಗಿ ಅತ್ಯಂತ ಕಡಿಮೆ ತಲಾವಾರು ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನಾ ದರವನ್ನು ಹೊಂದಿರುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಸರಿಯಾದ ಉತ್ತರ. ಸ್ವಿಟ್ಜರ್ಲೆಂಡ್ನ EAR ಆಕ್ಷನ್ನ ಇತ್ತೀಚಿನ ವರದಿ ಪ್ರಕಾರ ವಿಶ್ವದ 60% ತಪ್ಪಾಗಿ ನಿರ್ವಹಿಸಲಾದ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಅಗ್ರ 12 ಕೊಡುಗೆದಾರರಲ್ಲಿ ಭಾರತ ಒಂದಾಗಿದೆ. ಏಪ್ರಿಲ್ 12, 2024ರಂದು ಬಿಡುಗಡೆಯಾಯಿತು. ಪ್ಲಾಸ್ಟಿಕ್ ಓವರ್ಶೂಟ್ ಡೇ ವರದಿಯು ಎರಿಟ್ರಿಯಾವನ್ನು ತಪ್ಪಾಗಿ ನಿರ್ವಹಿಸಿದ ತ್ಯಾಜ್ಯ ಸೂಚ್ಯಂಕದಲ್ಲಿ ಕೆಟ್ಟದಾಗಿದೆ ಎಂದು ತೋರಿಸುವಂತದ್ದು. ಇದು ಬರಮುಡ ಕೆಳಭಾಗದಲ್ಲಿ ಇದೆ. ಭಾರತದ ತಲಾ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನೆಯು ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ, ವರ್ಷಕ್ಕೆ 8 kgಯಷ್ಟಿದೆ. ಆದರೆ 2024ರಲ್ಲಿ ಅದರ ನಿರೀಕ್ಷಿತ ಅಸಮರ್ಪಕ ತ್ಯಾಜ್ಯವು 7.4 ಮಿಲಿಯನ್ ಟನ್ಗಳಷ್ಟಿದೆ ಎಂದು ಈ ವರದಿಯು ಹೇಳುವಂತದ್ದು. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬೆಪಿ ಕೊಲಂಬೋ ಮಿಷನ್ನ ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧದ ಕಾಂತೀಯ ಕ್ಷೇತ್ರ ಸಂಯೋಜನೆ ಮತ್ತು ಭೂವಿಜ್ಞಾನವನ್ನು ಅಧ್ಯಯನ ಮಾಡಲು. ESA ಮತ್ತು JXAನ ನಡುವಿನ ಸಂಯೋಗದೊಂದಿಗೆ ಬೆಪಿ ಕೊಲಂಬೋ ಮಿಷನ್ ಇತ್ತೀಚೆಗೆ ಶುಕ್ರ ಗ್ರಹಕ್ಕೆ ಒಂದು ಕ್ಷಣಿಕ ಭೇಟಿಯನ್ನು ಮಾಡಿತು. ವಾತಾವರಣ ಅನಿಲ ತೆಗೆಯುವಿಕೆಯ ಬಗ್ಗೆ ಆಶ್ಚರ್ಯಕರ ಒಳನೋಟಗಳನ್ನು ಇದು ನೀಡಿರುವಂತದ್ದು. 2018ರಲ್ಲಿ ಪ್ರಾರಂಭಿಸಲಾಗಿದ್ದು, ಇದು ಬುಧದ ಕಡೆಗೆ 2 ಬಾಹ್ಯಾಕಾಶ ನೌಕೆಗಳನ್ನು ಒಳಗೊಂಡಿದ್ದು, ಇದರ ಕಾಂತೀಯ ಕ್ಷೇತ್ರ ಸಂಯೋಜನೆ ಮತ್ತು ಭೂವಿಜ್ಞಾನವನ್ನು ಅಧ್ಯಯನ ಮಾಡುವ ಗುರಿಯನ್ನು ಇದು ಹೊಂದಿರುವಂತದ್ದು. 2025ರಲ್ಲಿ ಬುಧವನ್ನ ತಲುಪಲು ಯೋಜಿಸಲಾಗಿದ್ದು, ಬೆಪಿ ಕೊಲಂಬೋ ಇಟಾಲಿಯನ್ ಗಣಿತ ತಜ್ಞ ಗೈಸೆಪ್ಪೆ ಬೆಪಿ ಕೊಲಂಬೋವನ್ನು ಗೌರವಿಸುತ್ತದೆ. ಇದು ಬುಧವನ್ನ ಪರಿಭ್ರಮಿಸುವ 2ನೇ ಕಾರ್ಯಾಚರಣೆಯನ್ನು ಗುರುತಿಸುತ್ತದೆ. ಅದರ ತನಿಖೆಗಳಲ್ಲಿ ಅಭೂತಪೂರ್ವ ಸಂಕೀರ್ಣತೆಯನ್ನ ಭರವಸೆ ನೀಡುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಕ್ಯೂಕಿಯೋ 2 ರಿಲೇ ಉಪಗ್ರಹವನ್ನ ಇತ್ತೀಚೆಗೆ ಯಾವ ದೇಶವು ಉಡಾವಣೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಚೀನಾ ಸರಿಯಾದ ಉತ್ತರ. ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಟಿವ್ CNAS ಕ್ಯೂಕಿಯೋ 2 ಉಪಗ್ರಹ ಉಡಾವಣೆಯ ಸಂಪೂರ್ಣ ಯಶಸ್ಸನ್ನು ಘೋಷಿಸಿತು. ಕ್ಯೂಕಿಯೋ 2 ಅಥವಾ ಮ್ಯಾಗ್ನಿಫೈ ಬ್ರಿಡ್ಜ್ 2 1200 kg ತೂಕವಿದ್ದು, ಇದು 4.2 ಮೀಟರ್ ಪ್ಯಾರಾಬೋಲಿಕ್ ಆಂಟೆನಾವನ್ನು ಹೊಂದಿದ್ದು, ಇದು 2030ರವರೆಗೆ ಭೂಮಿ ಮತ್ತು ಚಂದ್ರನ ಶೋಧಕಗಳ ನಡುವೆ ಸಂವಹನವನ್ನು ಸುಗಮಗೊಳಿಸುವಂತದ್ದು. ಇದು ಚೇನ್ 6, 7 ಮತ್ತು 8 ಕಾರ್ಯಾಚರಣೆಗಳನ್ನು ಬೆಂಬಲಿಸುತ್ತದೆ. EUC ಜೇನಾ ಮತ್ತು
ಲೊವ್ಯಾಕ್ಸ್ ಸೇರಿದಂತೆ ವಿಜ್ಞಾನ ಪೇಲೋಡ್ಗಳು ನ್ಯಾವಿಗೇಷನ್ ಮತ್ತು ಕಮ್ಯುನಿಕೇಷನ್ ತಂತ್ರಜ್ಞಾನದೊಂದಿಗೆ ಟಿಯಾಂಡೋ-1 ಮತ್ತು ಟಿಯಾಂಡೋ-2 ಎಂಬ 2 ಕ್ಯೂಬ್ ಸ್ಯಾಟ್ಗಳು ಸಹ ಚಂದ್ರನ ಕಕ್ಷೆಯನ್ನು ಸುತ್ತುತ್ತವೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತ VARS ನೆಟ್ 50 ಎಂದರೇನು ಅಂತ ಪ್ರಶ್ನೆ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. AI ಉಪಕರಣವು ಮಾರಣಾಂತಿಕ ಹೃದಯದ ಲಯವನ್ನು ಊಹಿಸುತ್ತದೆ. ಡಾಕ್ಟರ್ ಜೋಸೆಫ್ ಬಾರ್ಕರ್ ಮತ್ತು ಪ್ರೊಫೆಸರ್ ಆಂಡ್ರೆ ಎನ್ಜಿ ನೇತೃತ್ವದ ಲಿಸೆಸ್ಟರ್ನಲ್ಲಿ ನಡೆಸಿದ ಅಧ್ಯಯನವು ಮಾರಣಾಂತಿಕ ಹೃದಯ ಅಸ್ವಸ್ಥತೆಯಾದ ವೆಂಟ್ರಿಕ್ಯುಲರ್ ಆರ್ಹ್ಯೆತ್ಮಿಯಾ ಅನ್ನು ಪತ್ತೆ ಹಚ್ಚಲು AI ಅನ್ನು ಬಳಸಿದೆ. AI ಉಪಕರಣ VARSnet 50 2014ರಿಂದ 22ರವರೆಗೆ 2070ರ ವಯಸ್ಕರ ECGಗಳನ್ನು ವಿಶ್ಲೇಷಿಸುವ ಮೂಲಕ VA 80% ಸಮಯವನ್ನು ನಿಖರವಾಗಿ ಗುರುತಿಸಿದೆ. ವೆಂಟ್ರಿಕ್ಯುಲರ್ ಆರ್ಹ್ಯೆನಿಥ್ಮಿಯಾ ಚಿಕಿತ್ಸೆ ನೀಡಿದ್ದರೆ ಹಠಾತ್ ಸಾವಿಗೆ ಕಾರಣವಾಗಬಹುದು. ಯುರೋಪಿಯನ್ ಹಾರ್ಟ್ ಜನರಲ್ ಡಿಜಿಟಲ್ ಹೆಲ್ತ್ನಲ್ಲಿ ಪ್ರಕಟವಾದ ಈ ಅಧ್ಯಯನವು ನಿರ್ಣಾಯಕ ಹೃದಯ ಸ್ಥಿತಿಗತಿಗಳನ್ನು ನಿರ್ಣಯಿಸುವಲ್ಲಿ AI ಸಾಮರ್ಥ್ಯವನ್ನು ಇದು ತೋರಿಸುವಂತಾಗಿರುತ್ತದೆ. ಹೌದು. ಇಂದಿನ ಕ್ಲಾಸ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.